ಸಂಕಾನಟ್ಟಿ ಅವರು ಅಪ್ಪಾಯಿಂದ ಮಠಕ್ಕೆ ಬೀಗ ಹಾಕ್ತಾರೆ. ಆಕ್ಚುಲಿ ಬೀಗ ಎದಕ್ಕೆ ಹಾಕಬೇಕಪ್ಪ ಅಂತಂದ್ರೆ ಜೈಲುಗಳಿಗೆ ಬೀಗ ಹಾಕ್ತಾರೆ. ಆದರೆ ಮಠಗಳಿಗೆ, ದೇವಸ್ಥಾನಗಳಿಗೆ, ಶಾಲೆಗಳಿಗೆ ಯಾವ ಬೀಗ ಹಾಕಬಾರ್ದು. ಇದನ್ನು ಭಾರತೀಯ ಬೀಗ ಹಾಕುವಂಥ ಯಾವಾಗ ಆಗ್ತಾರೆ 4 ವರ್ಷ ಆದ್ರೆ ಬೀಗ ಹಾಕ್ತಾರೆ. ಹಗುರೊತ್ತಾಗಿ ಬೀಗ ಹಾಕುವಂಥದ್ದು ತಪ್ಪಿಲ್ಲ. ಇವತ್ತು ಮನಸ್ಸು ಬೇಜಾರಾಗಿ ನೀನಲ್ಲಿ ವಕೀಲರು ಕಾರ್ಯಕ್ರಮ ಸಭೆಯಲ್ಲಿ ಹೇಳಿದ್ರೆ ಬಂದಂಥ ವಕೀಲರುಗಳು ಬೇಜಾರು ಮಾಡಿಕೊಂಡು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಹೀಗಾಗಿ ಸಂಜೆವರೆಗೆ ಯಾರಿಗೆ ಹೇಳಕ್ ಹೋಗಿಲ್ಲ. ಕೊನೆಗೆ ನಮ್ಮ ಮಲ್ಲುಗೌಡ ಪಾಟೀಲ್ ಅಂತ ನಮ್ಮ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಅವರು ಮತ್ತು ನಮ್ಮ ಬಾಪುಗೌಡ ಪಾಟೀಲ್ ಅವರಿಗೆ ನಾವು ಗುರುಗೌಡ ವಿಷಯ ತಿಳಿಸಿದ್ವಿ. ಇಲ್ಲ ನೀವು ಹೋಗಿ ಯಾರು ಬೀಗ ಹಾಕಿಲ್ಲ ಅವ್ರ ಮಧ್ಯೆ ಅವ್ರು ಫೋನ್ ಮಾಡ್ತೀವಿ ಅಂತ ಹಾಕ್ಯಾರ. ಅವ್ರ ಮನೆ ಬಾಗಿಲಿಗೆ ಹೋಗಿ ಅವರು ಯಾವ ಕಾರಣಕ್ಕೂ ಒಂದು ವಿಶ್ರಾಂತಿ ತೆಗೆದು ಕಾಲು ಓಪನ್ ಮಾಡಿಲ್ಲ. ಕೊನೆಗೆ ಮತ್ತೆ ಈಗ ಮುಂದಕ್ಕೊಂದು ಆ ಬೀಗ ಯಾರು ಹಾಕಿದ್ರು ಮನೆಗಳು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಅವ್ರ ಮುಖಂಡ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ಮೊನ್ನೆನೇ ಬೀಗನ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಭಾಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಭಾಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿದ್ದೆ, ಸಿಮೆಂಟಿನ ಮಠ ಕಟ್ಟಿದ್ದೆ, ಇಟ್ಟಿಗೆ ಮಠ ಕಟ್ಟಿದ್ದೆ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿದ್ದೆ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿದ್ದೆ. ಎಂಥ ಮಠ ಕಟ್ಟಿದ್ರು ಭಕ್ತರ ಮನಸ್ಸುಗಳಿರುವಂಥ ಮಠ ಕಟ್ಟಿದೆ. ಹಾಗಾಗಿ ಆ ಭಕ್ತರ ಮನಸ್ಸನ್ನ ಮಠಗಳಿಗೆ ಬೀಗ ಹಾಕಿ ಒಳಗಡೆ ಹೋಗ್ಲಿಕ್ಕೆ ಬಿಡದೇ ಇರ್ಬೋದು. ಅದು ಭಕ್ತರ ಮನಸ್ಸಿಗೆ ಒಳಗೆ ಹೋಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಟ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ. ಆ ಭಕ್ತರ ಮನಸ್ಸಿನ ಒಳಗೆ ಹೋಗ್ಲಿಕ್ಕೆ ಯಾರು ತಡೆಯಲು ಸಾಧ್ಯ ಇದೆ? ಯಾಕಂದ್ರೆ ಗುರು ಮತ್ತು ಭಕ್ತರ ಸಮಾನ ಅಂತಂದೆ. ಕಳೆದ 3 ದಿನದಿಂದ ಹಿರೇಮಠವನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಯುವಂತ ಕೆಲಸವನ್ನು ಒಂದು 3-4 ಜನ ಮಾಡಿದ್ದಾರೆ. ನಮ್ಮ ನೂತನ ಜವಾಬ್ದಾರಿ ಕೊಟ್ಟರೆ ಪಾಪ ಲೋಕಲ್ ಅವರಿಗೆ ತೊಂದರೆ ಆಗಬಾರ್ದು, ಸಣ್ಣ ಪುಟ್ಟ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ಲೋಕಲ್ ಅವ್ರು ಬದುಕುವಂತಾರೆ. ಅವ್ರವ್ರ ಮಕ್ಕ ಕೆಡಬಾರದ ಕಾರಣಕ್ಕೆ ರಾಯಬಾಗ್ ತಾಲೂಕಿನ ನಮ್ಮ ರೈತ ಹೋರಾಟದ ರೈತ ಪಂಚಾಯತ್ ಹೋರಾಟ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ನಮ್ಮ ಸುರೇಶ್ ಹೊಸಪೇಟೆ ಇವರೇ ಜವಾಬ್ದಾರಿ. ಹುಕ್ಕೇರಿ ತಾಲೂಕಿನ ನಮ್ಮ ಗುರುಮನಿಯ ಕಾರ್ಕೊಂಡಾಗಿರ್ತಕ್ಕಂಥ ನಮ್ಮ ಆನಂದ್ ಚೌಗ್ಲಾ ಅವರು ಮತ್ತು ಬೈರಂಗದ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚಂದ್ರದೇವರಾಪುರ ಅವರು ಮತ್ತು ನಮ್ಮ ಏನು ಪಂಚಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದರಿಗೋಡು, ನಮ್ಮ ಪರಮಾನಂದ ದರಿಗೋಡು, ಆಮೇಲೆ ಗುಲ್ಬರ್ಗ ಜಿಲ್ಲೆಯ ನಮ್ಮ ಸಮಾಜ ಅಧ್ಯಕ್ಷ ಆಗಿರ್ತಕ್ಕಂಥ ಮಗಳು, ಅವರೆಲ್ಲ ದೊಡ್ಡ ಮನ್ಸಂದವರು. ಅವ್ರು ಯಾರು ಇದ್ದಾರಲ್ಲ ಇದ್ದಂಥವ್ರು. ಗುರುಗಳ ರಕ್ಷಣೆ ನಮ್ಮ ರಕ್ಷಣೆ. ಗುರುಗಳಿಗೋಸ್ಕರ ಪ್ರಾಣ ಕೊಡೋಕೆ ನಾನು ದಿನದ ಅಪ್ಪರೆ ನೀವು ಪಾಪ ಉಳ್ಕಲ್ ತಾಲೂಕು ಕರೆಸಿ ನಿಮ್ಮ ಸಲ ರಕ್ಷಣೆ ಬಂದಾಗ ಅವ್ರವ್ರ ಮನಸ್ಸುಗಳಿಗೆ ಬೇಜಾರಾಗಿ ಅವರಿಗೆ ಸುಮ್ಮನೆ ಕೊಡಬೇಡ, ನಾವು ಬರ್ತೇವೆ ವಾರಕ್ಕೊಂದು ಬಂದು ಮಠ ಕಾಯ್ಕಟ್ಟಿರ್ತೀವಿ ಅಂತ ಕಳೆದ 3 ದಿನದಿಂದ ಅವ್ರ ಹೆಂಡತಿ ಮಕ್ಕಳು ಬಿಟ್ಟು, ಅವ್ರ ಜಗಳ ಬಿಟ್ಟು, ಕೆಲಸ ಬಿಟ್ಟು 24 ಗಂಟೆ ಮಠ ಕಾಯೋದು ಕೆಲಸ ಮಾಡಿ ಅವರಿರ್ತಕ್ಕಂಥ ಅವರ ಲಗೇಜ್ ಎಲ್ಲವನ್ನು ತೆಗೆದಾಕಿ ನಿನ್ನೆ ಬೆಳಗ್ಗೆ ತೆಗೆದಾಕಿದ್ರು. ನನಗೆ ಫೋನ್ ಮಾಡಿ ಮಾಡೋಕ್ಕಾಗ್ತದೆ. ನಾನು ಕೂಡಲೇ CPI ನಮ್ಮವರಿದ್ದಾರೆ, ಅವರು ಸುನೀಲ್ ಚೌಧರಿ ಅವರು. ನಾನು ಫೋನ್ ಮಾಡಿದ್ದೆ ಯಾಕೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಮಧ್ಯಾಹ್ನವರೆಗೆ ಟೈಮ್ ಕೊಟ್ಟೆ, ಸಂಜೆವರೆಗೆ ಟೈಮ್ ಕೊಟ್ಟೆ. ಅವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ದಾಖಲಾತಿಗಳ ಪ್ರಕಾರವಾಗಿ ಹೀಗಿದೆ ಆಗಿದೆ ನೋಡಿ, ದಾಖಲಾತಿ ಕಾಗದ ಪತ್ರದ ಸಂಬಂಧ ಇದೆ. ಮಠದ ಸಿಬ್ಬಂದಿಗಳನ್ನು ಒಳಗೆ ಕೂಡಿರ್ತೀವಿ, ನಾವು ಬರ್ತೇನೆ, ಅಲ್ಲಿ ಬಂದು ಮುಕ್ತ ಚರ್ಚೆ ಮಾಡಿದಾಯಿತು ಅಂತ ಅವ್ರು ಹೇಳಿದ್ವಿ. ಯಾವುದೇ ರೀತಿಯಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳು ಅನಿವಾರ್ಯ ಕಾನೂನೇ ನೋಡಬೇಕಾಗುತ್ತೆ. ಇಲ್ಲಿ ಕಾನೂನು ಮುಖ್ಯವಲ್ಲ, ಮನಸ್ಸುಗಳು ಬಹಳ ಮುಖ್ಯ, ಸಂಬಂಧಗಳು ಬಹಳ ಮುಖ್ಯ. ಸಂಬಂಧಗಳ ಮೂಲಕವಾಗಿ ಮಠಪೀಠಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಹೊರತು ಕಾನೂನುಗಳ ಮೂಲಕವಾಗಿ ಮಠಪೀಠಗಳು ಯಾರು ಸಹ ಕಟ್ಟಿಲ್ಲ. ಭಕ್ತರಿಗೆ ಇಷ್ಟ ತಪ್ಪಂದ್ರೆ ಅವ್ನ ಊರಾಗ ಮಠ ಕಟ್ತೇನೆ, ಭಕ್ತರಿಗೆ ಇಷ್ಟ ತಪ್ಪಂದ್ರೆ ಪ್ರಸಾದ ಕೊಡ್ತೇನೆ. ಅದು ಕಾನೂನಿಲ್ಲ, ಮನಸ್ಸಿಗೆ ಏನ್ಬೇಕು ಮಾಡ್ತೇನೆ. ಹಾಗಾಗಿ ನಾನು ಸುನೀಲ್ ಚೌಧರಿ ಅವರಿಗೆ 2-3 ಸರಿ ಹೇಳಿದೆ, ಇವ್ರಿಗೆ ಪಾಪ ದೊಡ್ಡ ಮಾಡ್ಕೊಂಡು ಹೊರ ಕುಡ್ಸಕ್ಕೆ ಹೋಗ್ಬೇಕು, ಹೊರ ಕುಂಡಿಸಿ ಇಲ್ಲ ಈ ರೀತಿಯಾಗಿ ನಮಗೆ ಕಾಗದ ಪತ್ರ ಕೊಟ್ಟಾರೆ ಹಾಗಾಗಿ ಹಿಂಗೆ ಆಯ್ತು ಬಿಟ್ಟರೆ ಮತ್ತೆ ಬೆಳಗ್ಗೆ ಹೊತ್ತು ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರು. ಇರ್ತಕ್ಕಂಥ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮನೆಗೆ ಹೋಗಿನೇ ಮುಂದೆ ಮನೆಗೆ ಹೋಗಿನೇ ಬೀಗ ಇಟ್ಕೊಂಡು ಒಳಗಾಗ್ತದೆ ಹಾಕೋದು. ಇದೆಲ್ಲ ನೋಡ್ಬಿಟ್ಟು ಮನಸ್ಸಿಗೆ ಬಹಳ ಬೇಜಾರಾಯಿತು. ಹಾಗಾಗಿ ವಿಜಯಪುರದಲ್ಲೇ ಇದ್ದು ನಾನು ವಿಜಯಪುರ ಬಿಟ್ಟು ಬರದ ಬೇಡ ಕೊಟ್ಕೊಂಡ್ವಿ. ನಿನ್ನೆ ನಮ್ಮ ಜಂಪಳ್ಳಿ ಭಕ್ತರು ನಾವು ಊರಿಗೆ ಬರೆಯೋದು ಕರ್ಕೊಂಡು ನಮ್ಮ ಮಾರಿಯಪ್ಪ ಇಟಿಯವರು ಮತ್ತು ಸುಭಾಷ್ ಕುಪ್ಪದಲ್ಲಿ ಸುಭಾಷ್ ಕುಪ್ಪ ಎಲ್ಲರೂ ಕೂತ್ಕೊಂಡು ಅವರು ನಮ್ಮ ಯೋಗಪ್ಪ ಸೌದಿ ಅವರು ನಮ್ಮ LPS ಸಾಧುಗಳಿಲ್ಲ ನಿಮ್ಮ ಜೊತೆ ಆಗಿರ್ತೀವಿ. ನಿಮ್ಮ ಪರವಾಗಿ ನಾವು ಕೂಡಿಸೋಕೆ ಹೋಗ್ತೀವಿ. ಅವ್ರು ಯಾರು ಬೀಗ ಹಾಕಿರಲ್ಲ ಅವ್ರು ಕೇಳ್ತೀವಿ. ಅವ್ರು ಬೀಗ ಕೊಟ್ಟರೆ ಸರಿ, ಕೊಡ್ಲಿಕ್ಕಪ್ಪ ಅಂತಂದ್ರೆ ನೀವು ಹೆಂಗೆ ಕೇಳ್ತಿರ್ತೀವಿ ಅಂತ ಅವರು ಅದು ಮಾಲಿಂಪುರಕ್ಕೆ ಬಂದೆ. ಮಾಲಿಂಪುರ ಇದು ಈ ಕ್ಷಣದ
ಕ್ಷಣದ ಸುದ್ದಿ, ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ.